ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬ ಬೇಸರದ ವಿಚಾರದ ಬಗ್ಗೆ ಮಾತನಾಡಬೇಕು. ಭಟ್ಕಳದ ಅಳ್ವೆಕೊಡಿ ಕಡಲ ತೀರದಲ್ಲಿ ನಡೆದ ಆ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಒಂದು ಕುಟುಂಬ 14 ಜನ ಸದಸ್ಯರು. ಅವರು ಒಂದು ಸುಂದರ ಭಾನುವಾರ ಕಳೆಯಲು ಸಮುದ್ರ ತೀರಕ್ಕೆ ಹೋಗಿದ್ದರು. ಆದರೆ ಅವರು ವಾಪಸ್ ಬರ್ತೀವಿ ಎಂದುಕೊಂಡಿದ್ದ ಆ ಮನೆಗೆ ಅವರು ಎಂದೂ ಮರಳಲೇ ಇಲ್ಲ. ಯಾರೀ ಕುಟುಂಬ, ಯಾಕೆ ಹೋದರು? ಇವರು ನಮ್ಮ ನಿಮ್ಮಂತೆಯೇ ಇರುವ ಸಾಮಾನ್ಯ ಕುಟುಂಬದವರು. ಅಲ್ಲಿನ ಕಡಲ ತೀರದಲ್ಲಿ ಕಪ್ಪೆ ಚಿಪ್ಪುಗಳನ್ನು ಹುಡುಕುವುದು ಅವರ ಬದುಕಿನ ಭಾಗ. ಅಂದು ಭಾನುವಾರ ಆಗಿದ್ದರಿಂದ ಎಲ್ಲರೂ ಸೇರಿ ಹೋಗೋಣ ಅಂತ ಆಸೆಯಿಂದ ಹೋದರು. ಅವರಿಗೆ ಸಮುದ್ರ ಅಂದರೆ ಬದುಕಿನ ಆಧಾರ. ಸಮುದ್ರದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತು ಅಂದುಕೊಂಡಿದ್ದರು. ಆದರೆ ಆ ದಿನ ಪ್ರಕೃತಿಯ ಆಟವೇ ಬೇರೆಯಾಗಿತ್ತು. ಅಂದು ಅಲ್ಲಿ ಏನಾಯಿತು ಅಂದರೆ, ಮಧ್ಯಾಹ್ನ ಸುಮಾರು 11 ಗಂಟೆ. ಸಮುದ್ರ ತೀರ ನೋಡಲು ತುಂಬ ಶಾಂತವಾಗಿತ್ತು. ಯಾರು ಅಂದುಕೊಂಡಿರಲಿಲ್ಲ ಅಲೆಗಳು ಅಷ್ಟು ವೇಗವಾಗಿ ಏರುತ್ತವೆ ಅಂತ. ನದಿಯ ಮುಖಜ ಭೂಮಿಯಲ್ಲಿ ಅವರು ಚಿಪ್ಪು ಹುಡುಕುತ್ತಾ ಹೋದರು. ನೀರಿನ ಮಟ್ಟ ಒಂದೇ ಸಮನೆ ಏರಲು ಶುರುವಾಯಿತು. ದಾರಿ ಕಾಣದಷ್ಟು ನೀರು ಬಂತು. ಅಲೆಗಳ ಅಬ್ಬರ ಎಷ್ಟಿತ್ತೆಂದರೆ ಯಾರಿಗೂ ಬಚಾವಾಗಲು ಸಮಯವೇ ಸಿಗಲಿಲ್ಲ. ಒಬ್ಬರನ್ನೊಬ್ಬರು ಕಾಪಾಡೋಣ ಅಂತ ಹೋದವರೇ ಸಮುದ್ರದ ಪಾಲಾದರು. ಈ ಘಟನೆ ನಮಗೆಲ್ಲ ಒಂದು ದೊಡ್ಡ ಪಾಠ ಕಲಿಸಿದೆ. ಸಮುದ್ರದ ಸೌಂದರ್ಯಕ್ಕೆ ಮರುಳಾಗಿ ಅದರೊಳಗಿರುವ ಅಪಾಯವನ್ನು ನಾವು ಮರೆತು ಬಿಡುತ್ತೇವೆ. ನಮಗೆ ಈಜಲು ಬರುತ್ತೆ ಅಥವಾ ನಾವು ದಡದ ಹತ್ತಿರವೇ ಇದ್ದೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸನೆ ಇವತ್ತು ಇಷ್ಟು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ಸಮುದ್ರದಲ್ಲಿ ಬರುವ ರಿಪ್ ಕರೆಂಟ್ಸ್ ಅಂದ್ರೆ ನೀರಿನ ಸೆಳೆತ ಮನುಷ್ಯನನ್ನು ಆಳಕ್ಕೆ ಎಳೆದುಕೊಂಡು ಹೋಗುತ್ತೆ. ಅದು ಮೇಲ್ನೋಟಕ್ಕೆ ಕಾಣಿಸಲ್ಲ. ನಾವು ಸಮುದ್ರಕ್ಕೆ ಹೋದಾಗ ಕೇವಲ ಅಲೆಗಳನ್ನು ನೋಡ್ತೀವಿ, ಆದರೆ ಅದರ ಕೆಳಗಿರುವ ಬಲವಾದ ಸೆಳೆತವನ್ನು ಮರೆತು ಬಿಡ್ತೀವಿ. ನಾವು ಹೇಗೆ ಸುರಕ್ಷಿತವಾಗಿರಬಹುದು? ಸಮುದ್ರಕ್ಕೆ ಹೋಗಲೇಬಾರದ? ಖಂಡಿತ ಹೋಗಿ, ಆದರೆ ಎಚ್ಚರಿಕೆಯಿಂದ ಹೋಗಿ. ಮೊದಲನೆಯದಾಗಿ ಉಬ್ಬರವಿಳಿತದ ಸಮಯ ಅಂದರೆ ಟೈಟ್ ಟೈಮಿಂಗ್ಸ್ ಅನ್ನು ಚೆಕ್ ಮಾಡಿ. ಸ್ಥಳೀಯ ಮೀನುಗಾರರು ಹೇಳುವ ಎಚ್ಚರಿಕೆಯ ಮಾತುಗಳನ್ನು ಕೇಳಿ. ಅಪಾಯಕಾರಿ ತಾಣಗಳಲ್ಲಿ ಬೋರ್ಡ್ ಹಾಕಿದ್ರೆ ಅದನ್ನು ದಯವಿಟ್ಟು ಪಾಲಿಸಿ. ಸಮುದ್ರದ ಬಣ್ಣ ಬದಲಾದಾಗ ಅಥವಾ ಅಲೆಗಳ ಸದ್ದು ಜೋರಾದಾಗ ತಕ್ಷಣ ಅಲ್ಲಿಂದ ದೂರ ಬನ್ನಿ. ನನ್ನ ಕಳಕಳಿಯ ಸಂದೇಶ, ನಿಜ ಹೇಳ್ತೀನಿ ಕೇಳಿ. ಯಾವುದೇ ಫೋಟೋ ಅಥವಾ ಯಾವುದೇ ಸಾಹಸ ನಿಮ್ಮ ಪ್ರಾಣಕ್ಕಿಂತ ದೊಡ್ಡದಲ್ಲ. ನೀವು ಹೋದಾಗ ನಿಮ್ಮನ್ನು ನಂಬಿ ಮನೆಯಲ್ಲಿ ಯಾರು ಕಾಯ್ತಾ ಇರ್ತಾರೆ ಅನ್ನೋದನ್ನ ಮರೆಯಬೇಡಿ. ಸಣ್ಣದೊಂದು ಅಜಾಗರೂಕತೆ ಇಡೀ ಕುಟುಂಬದ ಬದುಕನ್ನೇ ಕಸಿದುಕೊಂಡು ಬಿಡುತ್ತೆ. ದಯವಿಟ್ಟು ರಿಸ್ಕ್ ತಗೊಳ್ಳಬೇಡಿ. ಈ ನೋವಿನ ಘಟನೆಯಲ್ಲಿ ಅಗಲಿದ ಎಲ್ಲ ಆತ್ಮಗಳಿಗೆ ನಾವು ಶಾಂತಿ ಕೋರೋಣ. ಆ ಕುಟುಂಬಕ್ಕೆ ಈ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಈ ವಿಡಿಯೋ ನಾನು ಮಾಡಿದ್ದು ಯಾರಿಗೂ ಭಯಪಡಿಸೋಕೆ ಅಲ್ಲ, ಜಾಗೃತಿ ಮೂಡಿಸೋದಕ್ಕೆ. ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ನಿಮ್ಮ ಈ ಒಂದು ಶೇರ್ ಬಹುಶಃ ಇನ್ನೊಬ್ಬರ ಜೀವ ಉಳಿಸಬಹುದು. ಇಂತಹ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.